ಕೇರಳದ ವಯನಾಡ್ನಲ್ಲಿ ಆದಂತಹ ಭೂಕುಸಿತ ದುರಂತದಲ್ಲಿ ರಾಜ್ಯದ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ವಿಚಾರ ಒಂದೊಂದಾಗಿ ಈಗ ಹೊರಕ್ಕೆ ಬರ್ತಾ ಇದೆ. ಮಂಡ್ಯದ ಇಬ್ಬರು ಮೃತರಾಗಿದ್ದಾರೆ. ಲೀಲಾವತಿ ಮತ್ತು ಮಗು ನಿಹಾಲ್ ಸಾವಿಗೀಡಾಗಿದ್ದಾರೆ. ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದ ಇಬ್ಬರು ಮೃತರಾಗಿರೋ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿಗ್ತಾ ಇದೆ. ವಯನಾಡಿನಲ್ಲಿ ವಾಸವಾಗಿದ್ದಂತಹ ಕತ್ತರಘಟ್ಟದ 5 ಮಂದಿಯ ಕುಟುಂಬ ಅನಿಲ್, ದೇವರಾಜು, ಝಾನ್ಸಿ ಎಂಬುವರಿಗೆ ಗಾಯ ಆಗಿದೆ ಮತ್ತು ಇಬ್ಬರು ಮೃತರಾಗಿದ್ದಾರೆ. ಇದು ವಯನಾಡಿನಲ್ಲಿ ಆದಂತಹ ಭೂಕುಸಿತ ದುರಂತದಲ್ಲಿ ಅಲ್ಲೇ ನೆಲೆಸಿದಂತಹ 5 ಪೈಕಿ 3ರಿಗೆ ಗಾಯವಾಗಿದ್ರೆ ಇಬ್ಬರು ಮೃತರಾಗಿದ್ದಾರೆ. ಆ ಇಬ್ಬರ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಪುಟ್ಟ ಬಾಲಕ ನಿಹಾಲ್ ಕೂಡ ಮೃತನಾಗಿದ್ದಾರೆ. ಗುಡ್ಡ ಕುಸಿತದ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಕೇರ್ಪೇಟೆ ತಾಲೂಕಿನ ಕತ್ರಿಘಟ್ಟ ಗ್ರಾಮದಿಂದ ಒಟ್ಟು 5 ಜನರು ಅಲ್ಲಿ ಇರುವಂಥದ್ದು. ಅದರಲ್ಲಿ ಲೀಲಾವತಿ ಮತ್ತು ನೇಹ ಅಂತ 2 ವರ್ಷದ ಮಗು ಈಗ ನಾಪತ್ತೆಯಾಗಿದೆ. ಅದಾದಮೇಲೆ ಏನು ಝಾನ್ಸಿ ರಾಣಿ ಅವರು ಮೂಲತಃ ಕತ್ರಿಘಟ್ಟದವರು, ಅನಿಲ್ ಕುಮಾರ್ ಅನ್ನೋರು ಮೈಸೂರಿನ ಸರಗೂರು ಗ್ರಾಮದವರು, ಅವರ ಮಾವ ಬಂದು ದೇವರಾಜ್ ಅಂತ ಅವರಿಗಾಗಲೇ ವಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಈಗ 3 ಜನ ವಿಮ್ಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಿಂದ ನಿಯೋಜಿಸಿರುವಂತಹ ನೋಡಲ್ ಅಧಿಕಾರಿ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ. ಈಗ ಇಬ್ಬರು ಲೀಲಾವತಿ ಮತ್ತು ನಿಹಾಲ್ ಅನ್ನುವಂಥ ಇಬ್ಬರದು ಕೂಡ ನಮಗೆ ಬಾಡಿ ಸಿಗಬೇಕಾಗಿದೆ. ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಅಧಿಕೃತವಾಗಿ ಬಾಡಿ ಸಿಕ್ಕ ನಂತರ ಸಿದ್ದೇಶ್ವರು ಹೋಗಿ ಅವ್ರು ಗುರುತು ಮಾಡಿದ ನಂತರನೇ ನಾವು ಅದನ್ನು ಸ್ಪಷ್ಟವಾಗಿ ತಿಳಿಸ್ಬೇಕಾಗ್ತದೆ. ಇಷ್ಟು ಮಾಹಿತಿ. ಇದನ್ನು ಹೊರತುಪಡಿಸಿ ಏನು ಈಗ ಮಳವಳ್ಳಿನಲ್ಲಿ ಕೂಡ ತುಂಬ ಜನ, ಸುಮಾರು 9 ಜನರು ಈಗಾಗಲೇ ಏನು ಮಿಸ್ಸಿಂಗ್ ಆಗಿದ್ದಾರೆ ಅಂಥೇಳಿ ಈಗಾಗಲೇ ವರದಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಗುಂಡ್ಲುಪೇಟೆ